ಒಂದು ಕಡೆ ಮಳೆಯ ಕೊರತೆ, ಇನ್ನೊಂದು ಕಡೆ ನೆತ್ತಿ ಸುಡುವ ಬಿಸಿಲು. ಸೊ ಈ ಒಂದು ಬಿಸಿಲಿನ ತಾಪಮಾನಕ್ಕೂ ಕೂಡ ಸಂಪೂರ್ಣವಾಗಿ ನದಿ ಕೆರೆಗಳು ಎಲ್ಲ ಬತ್ತಿರುವಂಥದ್ದು ಮತ್ತು ಬೋರ್ವೆಲ್ ಅಂದರೆ ಅಂತರ್ಜಲ ಅದು ಕೂಡ ಬತ್ತಿ ಹೋಗಿರುವಂಥದ್ದು. ಇದರಿಂದ ಕೊಪ್ಪಳದಲ್ಲಿ ಇವತ್ತು ಏನು ಬರದ ಛಾಯೆ ಆವರಿಸಿಕೊಂಡಿದೆ. ಸೊ ಇವತ್ತು ರೈತರು ಕೂಡ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಸೊ ನಾನಿವತ್ತು ಕಾತರ್ಕಿ ಗುಡ್ಲನೂರು ಏನು ಹಿನ್ನೀರಿದೆ, ತುಂಗಭದ್ರಾ ಜಲಾಶಯ ಹಿನ್ನೀರು. ಸೊ 4 ಜಿಲ್ಲೆಗಳ ಜೀವನಾಡಿ ಮತ್ತು 3 ರಾಜ್ಯಗಳ ಒಂದು ಜೀವನಾಡಿ. ಸೊ ಆ ಒಂದು ಹಿನ್ನೀರಿನ ಪ್ರದೇಶದಲ್ಲಿ ನಾನಿದ್ದೀನಿ. ಸೊ ಇಲ್ಲಿ ಈ ನೀರನ್ನು ನಂಬಿ ರೈತರು ಏನಂತಂದರೆ ಸಂಪೂರ್ಣವಾಗಿ ಬೆಳೆಯನ್ನು ತೆಗಿತಾ ಇದ್ರು. ಸೊ 2023 ಮಳೆ ಬರಲಿಲ್ಲ. ಸೊ 2024ರಲ್ಲಿ ಆ ಬರದ ಛಾಯೆ ಬಿಸಿ ತಟ್ಟಿದೆ ಅವರಿಗೆ. ಹಾಗಾಗಿ ನನ್ನ ಬಲಭಾಗದಲ್ಲಿ ನೀವು ನೋಡ್ಬೋದು. ಈಗ ಈ ಒಂದು ಬೆಳೆ ಏನಿದೆ, ನೀರಿಲ್ಲದ ಅಂತರ್ಜಲ ಕುಸಿದಿರೋದ್ರಿಂದ ಒಂದು ಕಡೆ ಬೆಳೆ ಕೂಡ ಒಣಗಿ ಹೋಗಿರುವಂಥದ್ದು. ಸಮೃದ್ಧವಾಗಿ ಬರಬೇಕಾದಂತಹ ಒಂದು ಬೆಳೆ ಈ ವರ್ಷ ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಸೊ ಮೆಕ್ಕೆಜೋಳದ ಬೆಳೆಯ ಒಂದು ಹೊಲದಲ್ಲಿ ಇದ್ದೀನಿ ನಾನು. ಸೊ ಮೆಕ್ಕೆಜೋಳ ಒಂದು ಗಾತ್ರದಲ್ಲಿ ಬರಬೇಕು. ಸೊ ಆ ಗಾತ್ರ ಕೂಡ ಈ ಹೊಲದಲ್ಲಿ ಬಂದಿಲ್ಲ. ಈಗ ಮೆಕ್ಕೆಜೋಳ ಇಲ್ಲಿ ನಂಬಿ ಏನು ಕಾತರ್ಕಿ ಗುಡ್ಲನೂರು ಒಂದು ಗ್ರಾಮ ಇದೆ. ಸೊ ಅದನ್ನು ನಂಬಿ ಏನಂದ್ರೆ ಜನ ಬೆಳೀತಾ ಇದ್ರು. ಮತ್ತು ಅದೇ ರೀತಿ ಇಲ್ಲಿ ಹಿನ್ನೀರು ಪ್ರದೇಶ ಇರೋದ್ರಿಂದ ಸೊ ಇಲ್ಲಿ ಬೋರ್ವೆಲ್ಗಳನ್ನು ಕೂಡ ರೈತರು ಹಾಕಿಕೊಂಡಿರುವಂಥದ್ದು. ಈಗ ನಾನು ಒಂದು ರೈತರ ಹೊಲದಲ್ಲಿ ಇರುವಂಥದ್ದು. ಈ ಒಂದು ಬೋರ್ವೆಲ್ಗಳನ್ನು ಏನು ಹಾಕಿದ್ದಾರೆ, ಸೊ ಈ ಬೋರ್ವೆಲ್ನ ಒಂದು ಅಂತರ್ಜಲ ಕೂಡ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಬೋರ್ವೆಲ್ನ. ಸೊ ಇಲ್ಲಿ ರೈತರು ಕೂಡ ನಿಂತಿದ್ದಾರೆ. ಸೊ ಅಂತರ್ಜಲ ಕುಸಿದಿರುವಂಥದ್ದು ಅವರು ಹರಸಾಹಸ ಪಡ್ತಾ ಇದ್ದಾರೆ. ಅಂದರೆ ಮೋಟ್ರ್ಗಳನ್ನು ಯಾವ ರೀತಿ ಇಳಿಸಿದರೆ ಮತ್ತಷ್ಟು ನಮಗೆ ನೀರು ಬರ್ಬೋದು, ಸೊ ನಮ್ಮ ಬೆಳೆಗೆ ಅನುಕೂಲ ಆಗ್ಬೋದು ಅನ್ನೋದು ರೀತಿಯಲ್ಲಿ ಈ ಒಂದು ಬೋರ್ವೆಲ್ನಲ್ಲಿ ಕಾರ್ಯದಲ್ಲಿ ತೊಡಗಿರುವಂಥದ್ದು. ಸೊ ಈಗ ನಾನು ಈ ಹೊಲದಲ್ಲಿರುವಂಥ ಏನು ಬೋರ್ವೆಲ್ ಇದೆ, ನಾನು ಆ ರೈತರ ಬಳಿಯೇ ಇದ್ದೀನಿ. ಸೊ ಯಾವ ರೀತಿ 2024ರಲ್ಲಿ ಏನು 2023ರಲ್ಲಿ ಮಳೆ ಕೊರತೆ ಆಯಿತು. ಸೊ ಹಿನ್ನೀರು ಸಮೃದ್ಧವಾಗಿರ್ತಿತ್ತು. ಸೊ ಈ ವರ್ಷ ನೀರು ಸಂಪೂರ್ಣವಾಗಿ ಬತ್ತಿರುವಂಥದ್ದು, ಅಂತರ್ಜಲ ಸಹ ಬತ್ತಿರುವಂಥದ್ದು. ಸೊ ಹಾಗಾಗಿ ರೈತರು ಯಾವ ರೀತಿ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಸೊ ಆಗೆಲ್ಲ ಈ ಮುಂಚೆ ಯಾವ ರೀತಿಯಾಗಿ ಬೆಳೆಯನ್ನು ತೆಗ್ತಾಯಿದ್ರು, ಈಗ ಎಷ್ಟು ಬೆಳೆ ತೆಗ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾನು ಈ ವರ್ಷ ಮಾತಾಡ್ತಾ ಹೋಗ್ತೀನಿ ಅವ್ರ ಜೊತೆಗೆ ನಾನು. ಸೊ ಸರ್, ನಿಮ್ಮ ಹೆಸರು ಏನು ರೀ? ಯಲ್ಲಪ್ಪರೇ, ಈಗ ಮಳೆ ಕೊರತೆ ಆಗಿರುತ್ತೆ. ಈಗ ನೀವು ಈ ಹೊಲದಲ್ಲಿ ಈ ಬೋರು ಯಾವ ಸ್ಥಿತಿಯಲ್ಲಿದೆ ಅಂದರೆ ನಿಮ್ಮ ಒಂದು ಈ ಹಿನ್ನೀರು ಭಾಗದಲ್ಲಿ ಈ ಮುಂಚೆ ನೀರು ಹೆಂಗಿರ್ತಿತ್ತು, ಈ ವರ್ಷ ಯಾವ ರೀತಿ ನೀರು ಕಡಿಮೆ ಆಗಿದೆ ಅಂತ? ನೀರು ಈ ವರ್ಷ ಎಂತ ಬೇಸಿರೋದ್ರಿ 2.5-3 ಇಂಚ್ ನೀರು. ಈ ವರ್ಷ 1.5 ಇಂಚ್ ಹೊಡ್ಯಾಕತ್ತೈತ್ರಿ. ನೀರೇ ಇಲ್ಲ ಒಟ್ಟ. ಅಲ್ಲ, ಈಗ ಇದು ಹಿನ್ನೀರು ಪ್ರದೇಶ ಐತೆ. ಈಗ ನೀರು ಎಲ್ಲಿವರೆಗೆ ಇರ್ತಿತ್ತಂತ ಈ ಪ್ರದೇಶದಲ್ಲಿ? ನೀರು ಇಲ್ಲಿ ಪೂರಾ ದಾಂಡಿ ಪೂರಾ ಬರ್ತಿತ್ತು. ಈ ವರ್ಷ ಒಟ್ಟ ಬಂದೇ ಇಲ್ರಿ ನೀರು. ಅರ್ಧಕ್ಕೆ ಬಂದು ಇಳಿದಕ್ಕೆ ಈ ವರ್ಷ ಒಟ್ಟ ಬೋರ್ ಸತ್ಯನ ಸಣ್ಣಾಗಿ ಒಟ್ಟ ನೀರ ಹೊಡಿವಲ್ಲ ಈ ವರ್ಷ. ಅಂದರೆ ನೀವು ವರ್ಷ ಎಷ್ಟು ಬೆಳೆನ ತೆಗಿತಿದ್ರಿ, ಈ ವರ್ಷ ಎಷ್ಟು ಬೆಳೆ ಕಡಿಮೆ ಆಗಿದೆ? ವರ್ಷ ಎಕರೆಕ 25-30 ಕ್ವಿಂಟಲ್ ಜೋಳ ಬರ್ತಿದ್ವಿ ರೀ. ಈ ವರ್ಷ ಒಂದು 10-15-20 ಕ್ವಿಂಟಲ್ ಒಳಗೆ ಬಂದವ್ರಿ. ನೀರಿದ್ದಾರು ಇಲ್ದಾರು ಒಟ್ಟ ಬಂದೇ ಇಲ್ಲ, ಎಲ್ಲ ಲಾಸ್ ಆಗಿಬಿಟ್ಟು. ಅಂದ್ರೆ ಈಗ ನೀವು ಈಗ ಬೋರ್ವೆಲ್ ಇದೆಯಲ್ಲ, ನಿಮ್ಮದು ಬೋರ್ವೆಲ್ ಇದು, ಈ ಬೋರ್ವೆಲಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಏನು ಸಮಸ್ಯೆ ಆಗಿದೆ ಅಂತ ಇಲ್ಲಿ? ನೀರು ಒಟ್ಟು ಒಳಗೆ ಜಲನ ಇಲ್ರಿ, ನೀರು ಒಳಗೆ ಹೋಗ್ಬಿಟ್ಟಿದೆ. ಹಂಗಾಗಿ ನೀರು ಇಲ್ದಕ್ಕೆ ಒಟ್ಟ ಪ್ರಾಬ್ಲಮ್. ಒಟ್ಟು ನೀರು ಒಟ್ಟ ಏನು ಮಾಡಿದರೆ ಸಣ್ಣ ಮೋಟ್ರ ಇಳಿಸಿದ್ರೆ ಸತ ನೀರು ಹೊಡಿವಲ್ಲ, ನೀರೇ ಇಲ್ಲ ಒಟ್ಟು ಬೋರ್ನಾಗ. ಅಂದರೆ ಈ ಟೈಮು ಅಂದರೆ ನೀರು ಇರ್ಲಾರ್ದಕ್ಕೆ ಬೆಳೆ ಅಂದರೆ ಅಲ್ಪ ಪ್ರಮಾಣ ಬಂದಿದೆನಾ? ಎಷ್ಟು ಪ್ರಮಾಣದಷ್ಟು ಬರಬೇಕಾಗಿತ್ತು, ಎಷ್ಟು ಪ್ರಮಾಣ ಬಂದಿದೆ? ವರ್ಷಕ್ಕೆ ಎಕರೆಕ 25-30 ಕ್ವಿಂಟಲ್ ಬರೋವು. ಒಟ್ಟು 15-20 ಕ್ವಿಂಟಲ್ ಒಳಗೆ ಬಂದವು. ಒಬ್ಬೊಬ್ಬರು ಬಂದೇ ಅಲ್ರಿ ಒಟ್ಟು. ಬಂದೇ ಇಲ್ಲ ಅಂದರೆ ಪೂರ್ತಿ ಒಣಗಿ ಹೋಗ್ಬಿಟ್ಟು. ಈಗ ಮೆಕ್ಕೆಜೋಳ ಗಾತ್ರ ಹೆಂಗೆ ಬಂದಿದೆ? ಮೊದಲು ಹೆಂಗೆ ಬರ್ತಿತ್ತು ಗಾತ್ರ, ಈ ವರ್ಷ ಹೆಂಗೆ ಬಂದಿದೆ? ಮೊದಲು ಎಲ್ಲ ಚೆನ್ನಾಗಿ ಬರೋದ್ರಿ. ಈ ವರ್ಷ ನೀರು ಇಲ್ದಕ್ಕೆ ಕೊರತೆಯಾಗಿ ಫೇಲ್ ಆಗ್ಬಿಟ್ಟವು. ಅಂದರೆ ಈಗ ಸರ್ಕಾರದಿಗೆ ನೀವು ಏನು ಒತ್ತಾಯ ಮಾಡ್ತೀರಿ ಅಂತ? ಈಗ ಏನಂತಾರೆ ಅವರು, ಬೋರ್ವೆಲ್ಗಳು ನಾವೆಲ್ಲ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲೆಲ್ಲ ಸರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವರು. ಈಗ ಬಂದಿದ್ದೀರಾ ಇಲ್ಲಿ ನಿಮ್ಮ ಹೊಲಗಳಿಗೆ? ಏನಾದರೂ ನೋಡಿದಾರಾ? ಹೇಳ್ಬಿಡ್ರಿ, ಯಾರು ಬಂದಿಲ್ಲ. ಯಾರು ಬಂದಿಲ್ಲ? ಇಲ್ಲ, ಬಟ್ ಅಧಿಕಾರಿಗಳೇ ಬಂದಿಲ್ಲ ಇಲ್ಲಿ. ನಿಮ್ಮ ಸಮಸ್ಯೆನ ನೋಡಿಲ್ಲ ಅವರು? ಯಾರು ನೋಡಿಲ್ರಿ, ಯಾರು ಬಂದಿಲ್ಲ. ನೀವೇ ಬಂದಿರೋದು. ಈಗ ನೀವು ಸರ್ಕಾರಕ್ಕೆ ಏನು ಹೇಳಿ ಬಯಸ್ತೀರಿ? ನಾವು ಏನು ಹೇಳಕ್ಕೆ ಯಾರು ಇಲ್ಲಿ ಏನು ಊರಾಗ ತೀರ್ಮಾನ ತೊಗೊಂಡಿಲ್ರಿ. ಅವ್ರು ಏನು ಇದು ಮಾಡ್ತಾರ. ಅಲ್ಲ, ನೀವೇನು ಒತ್ತಾಯ ಮಾಡ್ತೀರಿ ಸರ್ಕಾರಕ್ಕೆ? ನಿಮ್ಮ ಬೆಳೆ ನಷ್ಟ ಆಗ್ಯದ, ಈ ಬಾರಿ ಮಳೆ ಇಲ್ಲ, ಅದಕ್ಕೆ ನೀವು ಸರ್ಕಾರದ ಜೊತೆಗೆ ಏನು ಮನವಿ ಮಾಡ್ತೀರಿ ಅಂತ? ನಾವು ಈಗಿನ ಏನು ತೀರ್ಮಾನ ತೊಗೊಂಡಿಲ್ರಿ, ಕೇಳಿ ವಿಚಾರ ಮಾಡೋ. ನಿಮ್ಮ ಊರಾಗವ್ರಿಗೆ ಕೇಳಿ ತೀರ್ಮಾನ ಮಾಡ್ತಾರೆ. ನಿಮ್ದೇನು ಅಧಿಕಾರಿಗಳು ಏನು ಕೇಳಲ್ಲ, ನೀವು ಸರ್ಕಾರಕ್ಕೆ ಏನು ಕೇಳಲ್ಲ? ನಾವು ಒಬ್ಬರೇ ಹೆಂಗೆ ಹೋಗಿ ಬರ್ತೀರಿ, ಎಲ್ಲರೂ ಈಗ ರೈತರು ಇದಾಗ. ಈಗ ಸರ್ಕಾರಕ್ಕೆ ನಿಮ್ಮ ಬೋರ್ವೆಲ್ಗಳು ರೀಚಾರ್ಜ್ ಇಲ್ಲ, ಒಂದೇದು ನೀರು ಬತ್ತಿ ಹೋಗಿದೆ, ನಿಮ್ಮ ಬೆಳೆ ಕೂಡ ಒಣಗಿ ಹೋಗಿದೆ. ಅದಕ್ಕೆ ನೀವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಸರ್ಕಾರದಿಂದ ಏನೋ ನಿರೀಕ್ಷೆ ಮಾಡ್ತೀರಾ, ಪರಿಹಾರ ಗಿರಿಹಾರ?
ಅದೇ ಕೇಳ್ಬೋದ್ರಿ ಸರ್. ಈಗ ನಾವು ಇನ್ನೂ ತೀರ್ಮಾನ ತೊಗೊಂಡಿಲ್ಲ, ಹೋಗಿ ಕೇಳ್ಬೇಕು. ಒಟ್ಟು ಇನ್ನೂ ಅನುಕೂಲ ಒಟ್ಟು ನೋಡ್ಬೇಕು ಅಂತ ಇದೆ. ಸೊ ರೈತರು ನೋಡ್ರಿ ಇಲ್ಲಿ ಎಷ್ಟು ಇನ್ನೋಸೆಂಟ್ ಆಗಿದ್ದಾರೆ. ಅವರಿಗೆ ಪರಿಹಾರ ಏನು ಕೇಳಬೇಕು ಅಂತ ಅಂದ್ರೆ ಸರ್ಕಾರಕ್ಕೆ ಕೂಡ ನಾವು ಒತ್ತಾಯ ನಮ್ಮ ಊರಲ್ಲಿ ಕೇಳಿ ಮಾಡ್ತೀನಿ ಅನ್ನೋಷ್ಟು ಇನ್ನೋಸೆಂಟ್ ಇಲ್ಲಿ ರೈತರು ಇರುವಂಥದ್ದು. ಯಾಕಂದರೆ ಅವರಿಗೆ ಒಂದೇ ಒಂದು ಗೊತ್ತು, ಒಂದು ಕೃಷಿ ಮಾತ್ರ ಗೊತ್ತು. ಆ ಕೃಷಿಲಿಂದನೇ ಜೀವನ ಕಟ್ಕೊಳ್ತಾರೆ. ಅದು ಕೃಷಿ ಯಾವಾಗ ಸಮೃದ್ಧವಾಗಿ ನೀರಿದ್ದಾಗ ಮಾತ್ರ ಅವರು ಒಂದು ಕೃಷಿ ಚಟುವಟಿಕೆನ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಸೊ ಆ ರೀತಿಯಾದ ಒಂದು ಪರಿಸ್ಥಿತಿ ಇಲ್ಲಿ ಯುವಕರು ಕೂಡ ಅದಾರೆ. ಅವರು ಕೂಡ ಈ ಭಾಗದ ವಿದ್ಯಾವಂತರು. ಸೊ ಅವರು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಏನು ಪರಿಸ್ಥಿತಿ ಇದೆ ಇವತ್ತಂದ್ರೆ. ಈಗ ಇದು ನಿಮ್ಮ ಕಾತ್ರಿಕೆ ಗುಡ್ಲನೂರು ಒಂದು ನೀರಾವರಿ ಪ್ರದೇಶ, ಒಂದು ಸಮೃದ್ಧವಾಗಿರುವಂಥ ಒಂದು ಪ್ರದೇಶ. ಈ ವರ್ಷ ನೋಡಿದರೆ ನನಗೆ ಸಂಪೂರ್ಣವಾಗಿ ಇಲ್ಲಿ ಬರ ಆವರಿಸ್ಕೊಂಡಿದೆ. ಒಂದು ಬಿಸಿಲು ಬೇರೆ ಜಾಸ್ತಿ ಇರುವಂಥದ್ದು. ಸೊ ಬಿಸಿಲಿನ ತಾಪಮಾನಕ್ಕೆ ಇವತ್ತು ನೀರು ಕೂಡ ಬತ್ತಿ, ಕೆರೆ ಎಲ್ಲ ನದಿ ಬತ್ತಿರುವಂಥದ್ದು. ಬೋರ್ವೆಲ್ ಕೂಡ ರೀಚಾರ್ಜ್ ಇಲ್ಲ. ಮತ್ತು ನಿಮ್ಮಲ್ಲಿ ಇದು ಹಿನ್ನೀರಿನಲ್ಲಿ ಸಾಕಷ್ಟು ನೀರು ಇರುವಂಥದ್ದು. ನೀವು ಕಳೆದ ಒಂದು 2 ವರ್ಷದ ಕೆಳಗಡೆ ನೋಡಿರೋದಕ್ಕೂ ಈ ವರ್ಷ ನೋಡಿರೋದಕ್ಕೂ ಏನು ವ್ಯತ್ಯಾಸ ಕಾಣುತ್ತೆ? ಭಾಳ ವ್ಯತ್ಯಾಸ ಇದೆ ಸರ್. ಇದು ಅವಾಗೇ ಹೊಳೆ ಫುಲ್ ಬಂದಾಗೆ ಹೊಳೆ ಎಲ್ಲ ತುಂಬಿರೋದು. ಈ ಲಾಸ್ಟ್ ಟೈಮು ಬರಗಾಲ ಪ್ರದೇಶ ಬಂದಿರೋದ್ರಿಂದ ಹೊಳೆ ಭಾಳ ಹಿಂದೆ ಸರ್ ಇದೆ. ರೈತರಿಗೆ ಭಾಳ ಅನಾನುಕೂಲಗಳು ಆಗಿದ್ದಾವೆ. ಈಗ ಬೆಳೆ ಭಾಳ ನಷ್ಟಗಳನ್ನು ಆಗಿದ್ದಾವೆ. ಈಗ ರೈತರು ಲಾಸ್ಟ್ ಟೈಮ್ 30 ಕ್ವಿಂಟಲ್ ಹಿಂಗೆ ಬೆಳೆಯೋದು ಈಗ 15 ಕ್ವಿಂಟಲ್ 18 ಕ್ವಿಂಟಲ್ ಬೆಳೀತಿದ್ದಾರೆ ಎಕರೆಗೆ. ಈ ರೀತಿ ಪರಿಸ್ಥಿತಿ ಭಾಳ ರೈತರದ್ದು ಗಂಭೀರವಾಗಿದೆ. ಈಗ ನೀರು ಪ್ರತಿ ವರ್ಷ ಎಲ್ಲಿವರೆಗೆ ಬರ್ತಿತ್ತು? ಈ ವರ್ಷ ಎಲ್ಲಿವರೆಗೆ ಬಂದಿತ್ತು ಹಿನ್ನೀರು? ವರ್ಷ ಫುಲ್ ತುಂಬ್ತಿತ್ತು ಸರ್ ಅದು. ಈ ವರ್ಷ ಬರೀ ಅರ್ಧಕ್ಕೆ ಬಂದೋಗಿದೆ. ಮಳೆ ಇಲ್ಲದ ಕಾರಣದಿಂದಾಗಿ ಬರೀ ಅರ್ಧಕ್ಕೆ ಬಂದೋಗಿದೆ. ಕಮ್ಮಿ ಆಗಿದೆ. ಬೋರ್ವೆಲ್ ನೀರನ್ನು ಭಾಳ ಕಡಿಮೆ ಆಗಿದ್ದಾವೆ. 3 ಇಂಚು 3.5 ಇಂಚು ನೀರು ಹೊಡೆಯವು, 1.5 ಇಂಚು ಭಾಳ ಕಮ್ಮಿ ಆಗಿದೆ ಸರ್. ಬಟ್ ಅಂದರೆ ಈಗ ನೀವು ಎಲ್ಲಿ ಬೋರ್ವೆಲ್ಗಳದಾವ ಅಲ್ಲಿ ನೀರಿಲ್ಲ? ಇಲ್ಲ ಸರ್, ಬೋರ್ವೆಲ್ ಎಲ್ಲಿದ್ದಾವೆ ಅಲ್ಲಿ ನೀರೇ ಬಂದಿಲ್ಲ ಸರ್. ಅಲ್ಲೇ ಪೂರ ನಡುಕೆ ಇದಾಗಿ ಹೋಗಿದ್ದಾವೆ. ಪೂರ ದಂಡಿ ಮಟ್ಟ ನೀರೇ ಬಂದಿಲ್ಲ. ಆದ ಕಾರಣದಿಂದಾಗಿ ಈ ಬೋರ್ವೆಲ್ ಅಲ್ಲಿ ನೀರು ಬಂದೇ ಬತ್ತಿ ಹೋಗಿದ್ದೇವೆ. ಅಂದ್ರೆ ಸಂಪೂರ್ಣವಾಗಿ ಬೋರ್ವೆಲ್ಗಳೇ ಬತ್ತಿ ಹೋಗಿದ್ವು ಅಂತ ನೀವು ಬತ್ತಿ ಹೋಗಿದೆ. ಈಗ ನಿಮ್ಗೆ ಇಷ್ಟೆಲ್ಲ ನಷ್ಟ ಆಗ್ತಾ ಇದೆ, ಇಷ್ಟೆಲ್ಲ ಇದೆ ಸಮಸ್ಯೆ ಇದೆ. ಇವಾಗ ಎಲೆಕ್ಷನ್ ಅಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಬ್ಯುಸಿ ಆಗಿದ್ದಾರೆ. ನಿಮ್ಮನ್ನ ನೋಡಕ್ಕೆ ಯಾರನ್ನ ಕೇಳಕ್ ಬಂದಿದ್ರ ಇಲ್ಲಿ? ಯಾವ ಅಧಿಕಾರಿಗಳು ಇವತ್ತಿಗೆ ಬರಲ್ಲ ರೀ. ಎಲೆಕ್ಷನ್ ಟೈಮ್ ಇದ್ದಾಗ ಬರ್ತಾರೆ, ಅವ್ರು ಓಟ್ ಕೇಳ್ತಾರೆ, ಹೋಗ್ತಾರೆ. ಯಾರ ರೈತರ ಕಷ್ಟನ ಅರ್ಥ ಮಾಡ್ಕೊಳಂಗಿಲ್ಲ ಅವರು. ಯಾರ ಅಧಿಕಾರಿಗಳಲ್ಲಿ ಪ್ಲೇಸ್ ನಿಂತಿಲ್ಲ, ಜನಪ್ರತಿನಿಧಿಗಳು ಬಂದಿಲ್ಲ, ಯಾವ ಅಧಿಕಾರಿಗೂ ಬಂದಿಲ್ಲ, ಯಾವ ಪ್ರಜೆ ಇದ್ರೂ ಬಂದಿಲ್ಲ. ಇವರು ಬಂದಿಲ್ಲ. ಏನಾಗಿದೆ ಅಂತಾನೆ ಕೇಳಲ್ಲ. ಈಗ ನೀವು ಇಷ್ಟೆಲ್ಲ ನಷ್ಟ ಆಗಿದೆಯಲ್ಲ, ಆದ್ರೆ ಇದು ಹಿನ್ನೀರು ಪ್ರದೇಶ, ಇಲ್ಲಿ ಬೆಳಿಬಾರ್ದು ಅಂತ ಹೇಳ್ತಾರೆ. ಬೆಳೆನ ಇಲ್ಲಿ ಬೆಳಿಬಾರ್ದು, ರೈತರು ಬೆಳೆಗೆ ನಾವೇ ಅನುಕೂಲ ಮಾಡಿ ಕೊಟ್ಟಿರ್ತೀವಿ ಅಂತ ಹೇಳ್ತಾರೆ. ಸೊ ನೀವು ಪ್ರತಿ ವರ್ಷ ಬೆಳಿತೀರಾ ಏನು ಇಲ್ಲಿ? ಪ್ರತಿ ವರ್ಷನೂ ಬೆಳಿತಿದ್ದೀವಿ ಇಲ್ಲಿ. ನಮ್ಗೆ ಎಷ್ಟಾಗುತ್ತೆ ಅಷ್ಟು ಬಂದೇ ಬರ್ತದೆ. ಅದು ಬಟ್ ಈ ಸತಿ ಭಾಳ ಬರಗಾಲ ಬಂದಿರೋದ ಕಾರಣ ಭಾಳ ನಷ್ಟ ಕೂಡ ಆಗಿದೆ. ಅಂದ್ರೆ ನೀವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ನೋಡ್ಬೇಕು, ರೈತರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ರೈತರಿದ್ರೇ ದೇಶ ಅನ್ನೋದು ಅವ್ರು ಸ್ವಲ್ಪ ಅರ್ಥ ಮಾಡ್ಕೊಂಡು ರೈತರ ಕಷ್ಟವನ್ನು ನೋಡ್ಬೇಕು. ಅವ್ರಿಗೆ ಸ್ವಲ್ಪ ಪರಿಹಾರವನ್ನು ಕೊಡ್ಬೇಕಂತ ಕೇಳ್ಕೊಳ್ತೀವಿ. ಸರ್ಕಾರ ಗ್ಯಾರಂಟಿಯಲ್ಲಿ ಮುಳುಗಿ ನಿಮ್ಗೆ ಏನು ಪರಿಹಾರ ಕೊಡವಲ್ದಂದೆ? ಗ್ಯಾರಂಟಿ ನೋಡ್ರಿ, ಈಗ ಅವ್ರದ್ದು BJP ಬಂದರೆ ಅದು ಒಂದು ಗ್ಯಾರಂಟಿ, ಕಾಂಗ್ರೆಸ್ ಬಂದ್ರೆ ಇದು ಗ್ಯಾರಂಟಿ, JDS ಮೈತ್ರಿ ಸರ್ಕಾರ ಹಿಂಗಾಗಿ ಹೋಗಿದ್ದೇವೆ. ಯಾರ ರೈತರ ಕಡೆನೂ ಲಕ್ಷ್ಯ ಕೊಡೋಲ್ಲ. ಬರೀ ಅವರ ರಾಜಕೀಯ ಲಾಭಕ್ಕಾಗಿ ಅವರು ಮುಂದೂಡ್ತಾ ಇದ್ದಾರೆ ಅಷ್ಟೇ. ಏನು ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅಂತ? ರೈತರ ಬಗ್ಗೆ ಒಟ್ಟೆ ಕಾಳಜಿನೇ ಇಲ್ಲ. ಕಾಳಜಿ ಇದ್ದಿದ್ರೆ ನೋಡ್ತಿದ್ರು, ಅಧಿಕಾರಿಗಳು ಬಂದು ವಿಚಾರಣೆ ಮಾಡ್ತಿದ್ರು. ಅವರು ಅವ್ರವ್ರ ಲಾಭಕ್ಕಾಗಿ ಅವರು ಅಡ್ಡಾಡ್ತಾ ಇದ್ದಾರೆ ಅಷ್ಟೇ. ಮತ್ತೆ ನಿಮ್ಮ ಹೆಸರು? ನಮ್ಮ ಹೆಸರು ಚಾಂದ್ ಪಾಷ್ ಅಂತ. ಚಾಂದ್ ಪಾಷ್ ಅವರು ಅಂದ್ರೆ ಕಾತ್ರಿಕೆ ಗುಡ್ಲನೂರಲ್ಲಿ ಇರುವಂಥ ಚಾಂದ್ ಪಾಷ್ ಅವರು ಹೇಳೋದು ಏನಂತಂದ್ರೆ, ಬೋರ್ವೆಲ್ಗಳು ಬತ್ತೋಗಿದೆ, ಎಲ್ಲ ಬೆಳೆ ನಷ್ಟ ಆಗಿದೆ, ಯಾರು ರೈತರು ಬರಲ್ಲ. ಯಾಕಂದ್ರೆ ಇದು ಹಿನ್ನೀರು ಪ್ರದೇಶ ಅಂದ್ರೆ ರೈತರದ್ದು ಹೊಲಗಳು ಮುಳುಗಡೆ ಆಗುವಂಥ ಪ್ರದೇಶ. ಈ ವರ್ಷ ನೀರಿಲ್ಲ, ಅಲ್ಪ ಸ್ವಲ್ಪ ಬೆಳೆ ಬರುತ್ತೆ ಅಂತೇಳಿ ನಾವು ಬೆಳೆದಿವಿ, ಆದರೂ ಅದು ಕೂಡ ಇಲ್ಲ. ಒಂದು ವೇಳೆ ಮಳೆಗಾಲ ಬಂದರೆ ಇದು ಕೂಡ ಎಲ್ಲ ಮುಳುಗಡೆ ಆಗುತ್ತೆ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ರೈತರ ಹತ್ರ ನೋಡಬೇಕು, ಅವ್ರ ಸಂಕಷ್ಟಗಳನ್ನು ನೀವು ಆಲಿಸಬೇಕು ಅನ್ನೋದು ಅವರು ಒತ್ತಾಯ. ರಾಜು ಬಿಆರ್, ನ್ಯೂಸ್ ಫಸ್ಟ್, ಕೊಪ್ಪಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.